SPB ಸರ್ ಬಗ್ಗೆ ಮಾತಾಡ್ತಾ ಇದ್ದೆ ಅಂದರೆ ನೀವು ಅವ್ರ ಜೊತೆಗೆ ತುಂಬ ಸ್ಟೇಜ್ಗಳನ್ನು ನೀವು ಶೇರ್ ಮಾಡಿದ್ದೀರಾ. ಸೊ ನಿಮಗೆ ಅದರದ್ದು ಪ್ರೌಡ್ ಫೀಲ್ ಕೂಡ ಇದೆ, ಅವ್ರ ಜೊತೆ ನೀವು ಸ್ಟೇಜ್ ಶೇರ್ ಮಾಡಿರೋದು, ಅವ್ರ ಜೊತೆ ಹಾಡಿರೋದು ಅಂತ. ಬಟ್ ಎಲ್ಲರಿಗೂ ಅದು ಸಿಗೋದಿಲ್ಲ. ಸೊ ಅದನ್ನ ನೀವು ಯಾವ ಥರ ರೀಕಾಲ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ನಿಮ್ದು ಫಸ್ಟ್ ಅವ್ರ ಜೊತೆ ಹಾಡಿದಂತಹ ಫಸ್ಟ್ ಹಾಡು ಯಾವುದು, ಅದನ್ನು ನೀವು ನೆನಪಿಸ್ಕೊಂಡ್ರೆ? ಫಸ್ಟ್ ನಾನು ಹಾಡಿದ್ದವ್ರ ಜೊತೆ ಏನಂದರೆ ಒಂದು ಅವ್ರನ್ನ ಭೇಟಿಯಾಗಿತ್ತು ಫಸ್ಟ್ ಟೈಮು. ನಾನು ತುಂಬ ಚಿಕ್ಕವಳಿದ್ದೆ ಆಗ. ನಾನಾಗ ಟ್ರ್ಯಾಕ್ ಹಾಡ್ತಾ ಇದ್ದೆ. ಟ್ರ್ಯಾಕ್ ಅಂದರೆ ಗೊತ್ತಾ ನಿಮಗೆ? ಅಂದರೆ ಒಂದು ಆಗಿನ ಕಾಲದಲ್ಲಿ ಚಿತ್ರಗೀತೆಗಳನ್ನು ರೆಕಾರ್ಡ್ ಮಾಡೋರಲ್ಲ, ರೆಕಾರ್ಡ್ ಮಾಡ್ಬೇಕಾದ್ರೆ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಅವರೆಲ್ಲ ಇರೋರು, ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಒಟ್ಟಿಗೆ ರೆಕಾರ್ಡ್ ಮಾಡೋರು. ಈಗ ಇವಾಗ ತುಂಬ ಬದಲಾಗೋಗಿದೆ, ಟೆಕ್ನಾಲಜಿ ತುಂಬ ಬದಲಾಗಿದೆ. ಇವಾಗ ಫ್ಲೂಟ್, ಈ ಹಾಡಿಗೆ ಫ್ಲೂಟ್ ಇದೆ, ಫ್ಲೂಟ್ ಪ್ಲೇಯರ್ಗೆ ಕಳಿಸ್ಬಿಡಿ ಫೈಲು, ಅವ್ರ ಮನೆಯಲ್ಲಿ ರೆಕಾರ್ಡ್ ಮಾಡಿ ವಾಪಸ್ ಕಳಿಸ್ತಾರೆ. ಅಷ್ಟು ಬದಲಾಗ್ಬಿಟ್ಟಿದೆ ಟೆಕ್ನಾಲಜಿ. ಇವಾಗ ಎಲ್ಲ ಬೇರೆ ಬೇರೆ ಜಗತ್ತಿನ ಬೇರೆ ಬೇರೆ ಮೂಲೆಗಳಿಂದ ರೆಕಾರ್ಡ್ ಮಾಡ್ಬಿಟ್ಟು ಒಂದು ಹಾಡನ್ನ ರೆಡಿ ಮಾಡ್ಬೋದು. ಆಗ ಹಾಗಿರ್ಲಿಲ್ಲ. ಆಗೆಲ್ಲರೂ ಸಂಗೀತಗಾರರೆಲ್ಲ ಬೆಳಗ್ಗೆ 9:30 ಸೇರೋರು, ನೋಟೇಶನ್ ಬರ್ಕೊಳ್ಳೋರು, ಎಲ್ಲ ಒಟ್ಟಿಗೆ ಒಬ್ರು ಕಂಡಕ್ಟರ್ ಇರೋರು, ಒಟ್ಟಿಗೆ ರೆಕಾರ್ಡ್ ಮಾಡೋರು. ಅಂಥ ರೆಕಾರ್ಡಿಂಗ್ ಆಗ್ತಾ ಇದ್ದಂಥ ಕಾಲದಲ್ಲಿ ಒಬ್ಬ ಸಿಂಗರ್ ಬೇಕಾಗತ್ತೆ ಫಾರ್ ಟ್ರ್ಯಾಕ್ ಸಿಂಗಿಂಗ್ ಅಂತಾರೆ, ಅದಕ್ಕೆ ಪೈಲಟ್ ವಾಯ್ಸ್ ಅಂತ ಹೇಳ್ತಾರೆ. ಪೈಲಟ್ ವಾಯ್ಸ್ ಏನಂದ್ರೆ ನಾವು ಫಾರ್ ರೆಫರೆನ್ಸ್ ಅದನ್ನ ಹಾಡಿರ್ತೀವಿ. ಅದಾದ್ಮೇಲೆ ಗಾಯಕರು ಯಾರು ಫೈನಲ್ ಆಗಿ ಹಾಡ್ತಾರೋ, ಇವಾಗ SP ಸರ್ ಇರ್ಬೋದು, ಜಾನಕಿ ಅವ್ರು ಇರ್ಬೋದು, PB ಶ್ರೀನಿವಾಸು, ಅಥವಾ ಜೇಸುದಾಸ್ ಅವರು, ಯಾರು ಅವರೇ ಅಂತಲ್ಲ, ಫೈನಲ್ ಆಗಿ ಯಾರು ಹಾಡ್ತಾರೋ ಅದಾದ್ಮೇಲೆ ಅವ್ರು ಬಂದು ಅದ್ರ ಮೇಲೆ ಆ ವಾಯ್ಸ್ ಮೇಲೆ ಡಬ್ ಮಾಡ್ತಾರೆ. ಸೊ ಇವಾಗ ಏನಂದ್ರೆ ಫಿಲಮ್ ಅಲ್ಲಿ ಎಷ್ಟೋ ಸಲ ಶೂಟಿಂಗ್ ಬೇಕಾಗಿರತ್ತೆ ಹಾಡು, ಬಟ್ SP ಸರ್ ಬರೋದಕ್ಕೆ ಡೇಟ್ ಕೊಟ್ಟಿರಲ್ಲ. ಸೊ ಅಥವಾ ಚಿತ್ರಾ ಮೇಡಮ್ ಡೇಟ್ ಇರಲ್ಲ. ಅದೇನ್ ಮಾಡಿರ್ತಾರೆ, ಒಂದು ಪೈಲಟ್ ವಾಯ್ಸ್ ಅನ್ನ ಯೂಸ್ ಮಾಡಿರ್ತಾರೆ, ಶೂಟ್ ಮಾಡಿರ್ತಾರೆ. ಅದಾದ್ಮೇಲೆ ಬಂದು ಅದನ್ನ ಫೈನಲ್ ವಾಯ್ಸ್ ಅನ್ನ ಇವರು ಡಬ್ ಮಾಡ್ತಾರೆ. ಆ ಥರನೂ ಎಷ್ಟೋ ಸಲ ಆಗುತ್ತೆ. ಸೊ ನಾನು ಆಗ ತುಂಬ ಹಾಡುಗಳು ಟ್ರ್ಯಾಕ್ ಹಾಡಿದ್ದೀನಿ ಆ ಥರ. ಆ್ಯಂಡ್ ವಿಜಯ್ ಭಾಸ್ಕರ್ ಸರ್ ರೆಕಾರ್ಡಿಂಗ್ಗೆ ನಾನು ಟ್ರ್ಯಾಕ್ ಹಾಡಿದ್ದೆ. ಆ್ಯಂಡ್ ವಿಜಯ್ ಭಾಸ್ಕರ್ ಅವ್ರಿಗೆ ನನ್ನ ಕಂಡ್ರೆ ತುಂಬ ಇಷ್ಟ ಇತ್ತು. ಅವರ ನನಗೆ ಹೇಳ್ತಾ ಇದ್ರು, ನಾನು ಈಗ ಅಂದರೆ ಅವ್ರದ್ದೊಂದು 5 ಫಿಲಮ್ಸ್ಗೆ ನಾನು ಟ್ರ್ಯಾಕ್ ಹಾಡಿದೆ. ಇನ್ನು ಮುಂಚೆ ಹುಟ್ಟಿದ್ರೆ, ಮುಂಚೆ ಸಿಕ್ಕಿದ್ರೆ ನಿನ್ಗೆ ಇನ್ನೂ ಒಳ್ಳೊಳ್ಳೆ ಅವಕಾಶ ಕೊಡ್ತಿದ್ದೆ ಅಂತ ನಂಗೆ ಹೇಳ್ತಾ ಇದ್ರು. ನನ್ನ ಕಂಡ್ರೆ ಬಹಳ ಪ್ರೀತಿ ಇತ್ತು ಅವ್ರಿಗೆ. ಸೊ ಇದೊಂದು ಫಿಲಮ್ ಹೆಸರು ಮಹಾ ಎಡಬಿಡಂಗಿ ಅಂತ. ಆ್ಯಂಡ್ KSL ಸ್ವಾಮಿ ಅವರ ನಿರ್ದೇಶನ, ಇವ್ರದ್ದು ಸಂಗೀತ ವಿಜಯ್ ಭಾಸ್ಕರ್ ಅವ್ರದ್ದು. ನಾನು ಅದಕ್ಕೆ ಟ್ರ್ಯಾಕ್ ಹಾಡಿದ್ದೆ. ಒಂದು ಹಾಡು ನಾನು ಹಾಡಿದ್ದೆ, ಎಲ್ಲ ಹಾಡು ನಾನೇ ಹಾಡಿದ್ದೆ ಟ್ರ್ಯಾಕು. ಅದರಲ್ಲಿ ಒಂದು ಹಾಡು SP ಸರ್ ಅದ್ರಲ್ಲಿ ಆಕ್ಟು ಕೂಡ ಮಾಡ್ತಾ ಇದ್ರು. ಸೊ ಆ ಹಾಡನ್ನ ಅವರು ಹಾಡೋದಕ್ಕೆ ಬಂದಿದ್ರು, ಪಿಬರೆ ರಾಮರಸಂ ಅಂತ. ಆ ಹಾಡನ್ನ ನಾನು ಟ್ರ್ಯಾಕ್ ಹಾಡಿದ್ದೆ. ಅವರು ಅದನ್ನ ಮಿಕ್ಸ್ ಮಾಡಕ್ ಬರ್ತಾ ಇದ್ರು. ಆ್ಯಂಡ್ ವಿಜಯ್ ಭಾಸ್ಕರ್ ಅವರು ಆ್ಯಂಡ್ KSL ಸ್ವಾಮಿ ಅವರು ಇಬ್ರು ಹೇಳಿದ್ರು, ನಾಳೆ ಬಾ ನೀನು ಸ್ಟುಡಿಯೋಗೆ, ನೋಡು SP ಸರ್ ಬಂದ್ಬಿಟ್ಟು ನೀನು ಹಾಡಿರೋ ಹಾಡನ್ನ ಅವ್ರು ವಾಯ್ಸ್ ಮಿಕ್ಸಿಂಗ್ ಮಾಡ್ತಾರೆ, ನೀನು ಬಂದು ನೋಡು ಅವ್ರು ಹೇಗೆ ಮಾಡ್ತಾರೆ, ಲೆಜೆಂಡ್ ಹೇಗೆ ಕೆಲಸ ಮಾಡ್ತಾರೆ ನೋಡು ಬಾ ಅಂತ. ನಾನು ಐ ವಾಸ್ ಲೈಕ್, ನಾನು ತುಂಬ ಚಿಕ್ಕ ಹುಡುಗಿ ಆಗ, ಐ ವಾಸ್ ವೆರಿ ಎಕ್ಸೈಟೆಡ್, ಖುಷಿಯಾಗೋಗಿತ್ತು. ಹೋದೆ ನಾನು. ಆ್ಯಂಡ್ ನಾನು ಇವಾಗ ಹೇಗಿದ್ದೇನೆ ಇದಕ್ಕೆ ಅರ್ಧ ಸೈಜ್ ಇದ್ದೆ ನಾನು, ಇನ್ನು ತುಂಬ ಸಣ್ಣಗೆ ಚಿಕ್ಕ ಹುಡುಗಿ ನಾನಾಗ. ಹೋಗಿ ಕನ್ಸೋಲ್ ಅಂದರೆ ಅದು ರೆಕಾರ್ಡಿಂಗ್ ಎಲ್ಲ ಮಾಡ್ತಾರಲ್ಲ, ಮೇನ್ ರೂಮ್, ಅಲ್ಲಿ ಕೂತಿದ್ದೆ. SP ಸರ್ ಬಂದರು, ಹಾಡು ಕೇಳಿದ್ರು, ನೋಟೇಶನ್ ಎಲ್ಲ ಮಾಡಿದ್ರು. ಆಮೇಲೆ ಎಸ್ ಐ ಆಮ್ ರೆಡಿ ಅಂತಂದರು. ಅವರು ವಾಯ್ಸ್ ರೂಮ್ಗೆ ಹೋಗೋಕ್ಕೆ ಮುಂಚೆ KSL ಸ್ವಾಮಿ ಅವರು ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. SP ಗಾರು, ಇವಳೇ, ಈ ಹುಡುಗಿನೇ ಹಾಡಿರೋದು ಟ್ರ್ಯಾಕ್, ಇವಾಗ ಕೇಳಿದ್ರಲ್ಲ ವಾಯ್ಸು, ಈ ಹುಡುಗಿದು. ಸೊ ಶಿ ಹ್ಯಾಸ್ ಕಮ್ ಟು ಸಿ ನೀವು ಹೇಗೆ ವಾಯ್ಸ್ ಮಿಕ್ಸ್ ಮಾಡ್ತೀರಾ ಅಂತ. ಓಕೆ ಅಂತ ಅಂದ್ಬಿಟ್ಟು ಹೋದರು. ಹೋಗ್ಬಿಟ್ಟು ಹಾಡಿದ್ರು, ತುಂಬ ಚೆನ್ನಾಗಿ ಹಾಡಿದ್ರು. ನಾನೇನು ಅದಕ್ಕೆ ಪದಗಳೇ ಇಲ್ಲ, ತುಂಬ ಅದ್ಭುತವಾಗಿ ಹಾಡಿದ್ರು. ಏನು ಒಂದು ಅರ್ಧ ಗಂಟೆಯಲ್ಲಿ ಮುಗಿಸ್ಬಿಟ್ರು ಹಾಡನ್ನು. ಆ್ಯಂಡ್ ಬಂದರು, ಕೇಳ್ತೀನಿ ಹಾಡನ್ನು ನಾನು ಅಂತ. ಬಂದರು, ಕೂತ್ಕೊಂಡ್ರು, ಕೇಳಿಸ್ಕೊಂಡ್ರು ಅವ್ರು ಮಿಕ್ಸ್ ಮಾಡಿದ್ದ ಹಾಡು ಫುಲ್ಲು ಕೇಳಿಸ್ಕೊಂಡು. ಆಮೇಲೆ ನಾನಲ್ಲಿ ಸೈಡಲ್ಲಿ ನಿಂತಿದ್ದೆ. ಅವರು ನನ್ನ ಹತ್ರ ಬಂದ್ಬಿಟ್ಟು, ಸರಿಯಾಗಿ ಹಾಡಿದ್ದೀನಾ ಅಂತ ಹೇಳಿದ್ದು. ಅವ್ರು ನನ್ನ ಕೇಳಿದ್ರು. ನಾನು ಸರ್, ನಾನು ಯಾರು ಸರ್, ನನಗೇನು, ನಾನು ವೈ ಆರ್ ಯು ಆಸ್ಕಿಂಗ್ ಮೀ, ನಾನು ನಿಮ್ಮ ಫ್ಯಾನು ಹಾಗೆ ಹೀಗೆ. ನೋ ಯು ಸ್ಯಾಂಗ್ ದ ಸಾಂಗ್ ಫಸ್ಟ್, ಯು ಡಿಡ್ ಸಚ್ ಎ ಗುಡ್ ಜಾಬ್, ಯು ಶುಡ್ ಟೆಲ್ ಮೀ ಇಫ್ ಐ ಹ್ಯಾವ್ ಸಾಂಗ್ ಪ್ರಾಪರ್ಲಿ ಸರ್ ಹೇಳಿದ್ರು. ದಟ್ ವಾಸ್ ಮೈ ಫಸ್ಟ್, ಅವ್ರ ಜೊತೆ ನನ್ನ ಫಸ್ಟ್ ಭೇಟಿ ಆ್ಯಂಡ್ ಎಕ್ಸ್ಚೇಂಜ್. ಅದಾದಮೇಲೆ ತುಂಬ ವರ್ಷಗಳ ಕಾಲ ನಾನು ಅವ್ರ ಕಾರ್ಯಕ್ರಮಗಳಲ್ಲಿ ಹಾಡಿದ್ದೀನಿ.
ಆ್ಯಂಡ್ ನಾವು ಎಲ್ಲ ಸಂಗೀತಗಾರರು ದಿನನಿತ್ಯ ಅವರನ್ನು ಜ್ಞಾಪಿಸ್ಕೋತೀವಿ. ಅವರ ಜೊತೆ ಏನಂದರೆ ಕಾಲ ಕಳೆದಂಥ ಒಂದೊಂದು ಕ್ಷಣನೂ ಪ್ರೆಷಿಯಸ್, ಅದು ಸ್ಮರಣೀಯ. ಏಕೆಂದರೆ ಅವ್ರು ಯಾವತ್ತೂ ಒಂದು ದಿನಾನು ಇವಾಗ ನೀವು ನನ್ನ ಜೊತೆ ಕೂತಿದ್ದೀರಾ ಅಂದರೆ ನಾನು ನನ್ನ ಲೋಕದಲ್ಲೇ ಇರ್ಬೋದು ಅಲ್ವಾ, ನಿಮ್ಮನ್ನು ನಾನು ಇಗ್ನೋರ್ ಮಾಡ್ಬೋದು, ಯಾಕೆಂದರೆ ನನ್ನ ಜೀವನದಲ್ಲಿ ಸಾಕಷ್ಟು ನಡೀತಾ ಇರುತ್ತೆ. ಬಟ್ ಅವರು ಒಂದು ದಿನಾನು ಹಾಗೆ ಮಾಡಿದವರಲ್ಲ. ಯಾರು ಜೊತೆಗಿದ್ರೆ ಅವ್ರಿಗೆ ಒಂಥರ ಎಸ್ ಪಿ ಸರ್ ಜೊತೆ ಈ ಟೈಮಲ್ಲಿ ನಾನು ಒಂದು 10 ನಿಮಿಷ ಕಳೆದ್ರೂ ಅದು ಒಂದು ಮೀನಿಂಗ್ಫುಲ್ ಆಗಿತ್ತು ಅನ್ನೋ ರೀತಿಯೇ ಅವರು. ದಟ್ಸ್ ಹೌ ಹಿ ವಾಸ್. ಸೊ ನನಗೆ ಪ್ರತಿ ಸಲ ಅವ್ರ ಜೊತೆ ನಾನು ಕಾರ್ಯಕ್ರಮ ಮಾಡಿದ್ದು, ಅವ್ರ ಜೊತೆ ನಾನು ಹಾಡಿದ್ದು, ಮಾತಾಡಿದ್ದು, ಅವ್ರ ಜೊತೆ ವಾಟ್ ಎವರ್ ಐ ಹ್ಯಾವ್ ಎಕ್ಸ್ಚೇಂಜ್ ವ್ಯೂಸ್ ವಿತ್ ಹಿಮ್, ತುಂಬ ಎಲ್ಲ ಒಂಥರ ಸಿಹಿ ನೆನಪುಗಳು. ನನ್ಗೆ ಅದೊಂದು ಹಾಡು ಹಾಡ್ಬೋದಾ ಅವ್ರ ಜೊತೆ ನೀವು ಸ್ಟೇಜಲ್ಲಿ ಶೇರ್ ಮಾಡಿದ್ದು ತುಂಬಾನೇ ಇಬ್ರಿಗೂ ಅದು ಏನಂತ ಸಮಾಧಾನ ತಂದಿದ್ದು, ತುಂಬಾ ಇಷ್ಟ ಆಗಿದ್ದು, ಅವ್ರು ಇಷ್ಟಪಟ್ಟಿದ್ದು ಆ ಥರದ್ದು ಯಾವ್ದಾದ್ರು ಒಂದು ಹಾಡಿದ್ಯಾ ನೀವಿಬ್ರು ಸ್ಟೇಜ್ ಮೇಲೆ ಹೇಳಿರೋಂಥ ಹಾಡು? ಎಸ್ ಪಿ ಸರ್ಗೆ ತುಂಬಾ ಇಷ್ಟ ಆಗಿದೆ ಆ ಸಾಂಗು. ನಾನು ಎಸ್ ಎದೆ ತುಂಬಿ ಹಾಡುವೆನುನಲ್ಲಿ ನಾನು ಒಂದ್ಸಲ ಗೆಸ್ಟ್ ಜಡ್ಜ್ ಆಗಿ ಹೋಗಿದ್ದೆ. ಆಗ ನನ್ನ ಜೊತೆ ಕವಿಗಳು ವ್ಯಾಸರಾವ್ ಅವರಿದ್ರು ಆ್ಯಸ್ ಅನದರ್ ಜಡ್ಜ್. ಸೊ ಎಸ್ ಪಿ ಸರ್ ಕೇಳಿದ್ರು ನನ್ನ ಹಾಡಿ ಯಾವ್ದಾದ್ರು ಹಾಡಬೇಕು ಅಂತ. ಆಗ ನಾನು ಹಾಡಿದೆ ಒಂದು ಹಾಡು. ಆ್ಯಂಡ್ ವ್ಯಾಸರಾವ್ ಅವರ ಸಾಹಿತ್ಯ ಆ್ಯಂಡ್ ಸಿ ಅಶ್ವಥ್ ಅವ್ರ ಸಂಗೀತ. ಅದು ಎಸ್ ಪಿ ಸರ್ಗೆ ಎಷ್ಟು ಇಷ್ಟ ಆಗೋಯ್ತು ಅಂದರೆ ಎಷ್ಟೋ ಕಾರ್ಯಕ್ರಮಗಳಲ್ಲಿ ನನಗೆ ಎಸ್ ಪ್ಲೀಸ್ ಸಿಂಗ್ ದ್ಯಾಟ್ ಸಾಂಗ್ ಅಂತ ಹೇಳೋರು. ಆ ಹಾಡು ಆ ಕಾರ್ಯಕ್ರಮದಿಂದ ತುಂಬ ಫೇಮಸ್ಸು ಕೂಡ ಆಗೋಯ್ತು. ಯಾವುದು ಅಂದರೆ ನೀನಿಲ್ಲದೆ ನನಗೇನಿದೆ, ಮನಸ್ಸೆಲ್ಲ ನಿನ್ನಲ್ಲೇ ನೆಲೆಯಾಗಿದೆ, ಕನಸೆಲ್ಲ ಕಣ್ಣಲ್ಲೇ ಸೆಲೆಯಾಗಿದೆ, ನೀನಿಲ್ಲದೆ ನನಗೇನಿದೆ. ಈ ಹಾಡು ನನಗೆ ಜ್ಞಾಪಕ ಇದೆ. ಆ ಹಾಡು ಆದಮೇಲೆ ತುಂಬ ತುಂಬ ಹೊಗಳಿದ್ರು ಎಸ್ ಪಿ ಸರ್, ತುಂಬ ಹೊಗಳಿಕೆಯ ಮಾತುಗಳನ್ನು ಹೇಳಿದ್ರು. ಆಮೇಲೆ ಏನಂದ್ರು ಅಂದರೆ ದ ಫಸ್ಟ್ ಲೈನ್ ನೀನಿಲ್ಲದೆ, ಇಟ್ ಈಸ್ ಸೋ ಅನ್ಯೂಶುವಲ್ ಆ್ಯಂಡ್ ಸೋ ರೊಮ್ಯಾಂಟಿಕ್. ದಿಸ್ ಕಂಪೋಸರ್ ಸಿ ಅಶ್ವಥ್ ಸರ್, ಹೌ ರೊಮ್ಯಾಂಟಿಕ್ ಹಿ ಮಸ್ಟ್ ಬಿ ಅಂತ ಅಶ್ವಥ್ ಸರ್ ಬಗ್ಗೆ ತುಂಬ ಪ್ರೀತಿ ಇತ್ತು ಅವ್ರಿಗೆ. ಸೊ ಅದು ಹೇಳಿದ್ರು, ಆ ಲೈನನ್ನು ಕಂಪೋಸ್ ಮಾಡ್ಬೇಕಾದ್ರೆ ಇನ್ನೆಷ್ಟು ಅವ್ರಿಗೆ ಎಷ್ಟು ಪ್ರೀತಿ ಇರಬೇಕು, ಎಷ್ಟು ರೊಮ್ಯಾಂಟಿಕ್ ಪರ್ಸನ್ ಆಗಿರ್ಬೇಕು ಅವರು ಅಂತ. ಅವ್ರಿಗೆ ತುಂಬ ಇಷ್ಟವಾದ ಹಾಡೋದು.